ನಾವು ಇಂಡಿಯಾದವರು ಅಂತ ಹೇಳಲಿಕ್ಕೆ ನಮಗೆ ಪ್ರೌಡ್ ಫೀಲ್ ಆಗ್ತದೆ. ಆದರೆ ನಮ್ಮ ಇಂಡಿಯಾದಲ್ಲಿ ಪ್ಲಾಸ್ಟಿಕ್ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದಕ್ಕೆ ಕಾರಣ ಪ್ಲಾಸ್ಟಿಕ್ ಚೀಪಾಗಿ ಸಿಗ್ತದೆ ಅಂತ. ಎಲ್ಲಾದರೂ ನಮ್ಮ ಗೌರ್ಮೆಂಟ್ ಪ್ಲಾಸ್ಟಿಕ್ಗೆ 5 ರೂಪಾಯಿ ಅಂತ ಮಾಡಿದರೆ ನಮ್ಮ ಜನ ಬರೀ ಒಂದು ಪ್ಲಾಸ್ಟಿಕ್ ಚೀಲವನ್ನೇ ಬಳಸ್ತಿದ್ರು. ಆದರೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ದೇಶದಲ್ಲಿ ಜನರು ರೋಡ್ನಲ್ಲಿ ಕಸ ಎಸಿತಾರೆ ಮತ್ತು ನದಿಗಳಲ್ಲಿ ಕಸ ಎಸಿತಾರೆ ಮತ್ತು ಸಣ್ಣ ಕಾಡಿನಲ್ಲಿ ಕಸಗಳನ್ನು ಎಸೆಯುತ್ತಾರೆ. ಪ್ಲಾಸ್ಟಿಕ್ 10,000 ವರ್ಷವಾದರೂ ಕರಗೋದಿಲ್ಲ. ಇದನ್ನು ನಾವು ಸಮುದ್ರಗಳಿಗೆ ಹಾಕೋದ್ರಿಂದ ಜಲಚರ ಜೀವಿ ಸಾಯುತ್ತದೆ ಮತ್ತು ಸುಟ್ಟರೆ ವಾಯುಮಾಲಿನ್ಯ ಉಂಟಾಗುತ್ತದೆ. ಮಣ್ಣಿಗೆ ಹಾಕಿದರೆ ಮಣ್ಣಿನ ಫಲವತ್ತತೆ ಕಳೆದುಕೊಳ್ಳುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ. ಹೆಚ್ಚು ಪ್ಲಾಸ್ಟಿಕ್ ಉತ್ಪಾದಿಸುವ ದೇಶಗಳಲ್ಲಿ ನಮ್ಮ ಭಾರತ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಭಾರತ 20 ರಿಂದ 21 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ಅನ್ನು ವರ್ಷಕ್ಕೆ ಉತ್ಪಾದಿಸುತ್ತದೆ. 9.3 ಮಿಲಿಯನ್ ಟನ್ ತ್ಯಾಜ್ಯಗಳನ್ನು ಉತ್ಪಾದಿಸುತ್ತದೆ. ಹಾಗಾದರೆ ಇದನ್ನು ಬಗೆಹರಿಸಲು ಇಂಪಾಸಿಬಲ್ ಅಲ್ಲ, ಪಾಸಿಬಲ್. ಹೇಗೆಂದರೆ ರಿಯೂಸ್, ರೀಸೈಕಲ್ ಮತ್ತು ರೆಡ್ಯೂಸ್. ಹೇಗೆಂದರೆ ಹಳೆಯ ಪ್ಲಾಸ್ಟಿಕ್ ಬಾಟಲಿಗಳನ್ನು ಕಟ್ ಮಾಡಿ ಗಿಡಗಳನ್ನು ನೆಡಬಹುದು. ಹಳೆಯ ಪ್ಲಾಸ್ಟಿಕ್ ಡಬ್ಬಿಗಳಿಂದ ವಸ್ತುಗಳನ್ನು ಸಂಗ್ರಹಿಸಬಹುದು. ಇನ್ನೊಂದು ವಿಧಾನ ಎಂದರೆ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಬಳಸಲಾಗುವ ಮಿಲ್ಕ್ ಪ್ಯಾಕೆಟ್, ಮ್ಯಾಗಿ ಪ್ಯಾಕೆಟ್, ಲೇಸ್ ಪ್ಯಾಕೆಟ್ ಇದನ್ನು ಚೆನ್ನಾಗಿ ತೊಳೆದು ಸೂರ್ಯನ ಬೆಳಕಿನಲ್ಲಿ ಒಣಗಿಸಿ ಚೆನ್ನಾಗಿ ಒಂದು ಡಬ್ಬದಲ್ಲಿ ಪ್ಯಾಕ್ ಮಾಡಿ ಗೂಗಲ್ನಲ್ಲಿ ಆಕ್ವಾಕರಿ ಎಂಬ ವೆಬ್ಸೈಟ್ ಇದೆ, ಅದರಲ್ಲಿ ಅದರ ವೆಬ್ಸೈಟ್ ಕೂಡ ಇದೆ. ಇದನ್ನು ಅಲ್ಲಿಗೆ ಕೊರಿಯರ್ ಮಾಡಿ ಇವರು ಆ ಪ್ಲಾಸ್ಟಿಕ್ನಿಂದ ಒಂದು ಬ್ಯಾಗನ್ನು ತಯಾರಿಸ್ತಾರೆ ಮತ್ತು ಸ್ಕೂಲ್ ಬ್ಯಾಗ್, ಲ್ಯಾಪ್ಟಾಪ್ ಬ್ಯಾಗ್ ಇಂತಹ ಬ್ಯಾಗನ್ನು ತಯಾರಿಸ್ತಾರೆ. ಇದರಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಎಲ್ಲೆಂದರಲ್ಲಿ ಬಿಸಾಕುವುದು ತಪ್ಪುತ್ತದೆ. ಮತ್ತು ನ್ಯೂಸ್ ಪೇಪರ್ ಬ್ಯಾಗ್ಗಳನ್ನು ಮಾಡಿ ಮೆಡಿಕಲ್ಗಳಿಗೆ ಕೊಡುವುದರಿಂದ ಪ್ಲಾಸ್ಟಿಕ್ ಬಳಕೆ ಆದಷ್ಟಾದರೂ ಕಡಿಮೆಯಾಗುತ್ತದೆ. ಅಂಗಡಿಗೆ ಹೋಗುವಾಗ ಬಟ್ಟೆಯ ಚೀಲಗಳನ್ನು ತೆಗೆದುಕೊಂಡು ಹೋದರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆಯಾಗುತ್ತದೆ. ಮೊದಲು ನಮ್ಮ ಸಿಟಿಯನ್ನು ಕ್ಲೀನ್ ಮಾಡೋಣ, ಮುಂದೆ ನಮ್ಮ ದೇಶವನ್ನು ಕ್ಲೀನ್ ಮಾಡೋಣ. ನಮ್ಮ ಭಾರತನ ಕ್ಲೀನೆಸ್ಟ್ ಕಂಟ್ರಿ ಆಗಿ ಮಾಡೋಕ್ಕೆ ನಾನು ರೆಡಿ. ನೀವು ರೆಡಿನಾ?